ನಗರಕೆರೆ ಅಂತದೊಂದು ಗ್ರಾಮ. ಇಬ್ರು ದಾಂಪತ್ಯ, ಗಂಡ ಹೆಂಡತಿ, ಬಡತನ, ಕೂಲಿ ಕೆಲಸವೇ ಜೀವನಾಧಾರ. ಒಂದೇ ಒಂದು ಎಮ್ಮೆ ಸಾಕಿದ್ಲ ಎಮ್ಮ, ಅದ್ರಲ್ಲೇ ಜೀವನ ನಡೀತಿತ್ತು. ಏನಪ್ಪ ವ್ಯತ್ಯಾಸ ಅಂದ್ರೆ, ಹೆಂಡತಿಗೆ ದೇವ್ರು ಅಂದ್ರೆ ಬಹಳ ಭಕ್ತಿ, ಗಂಡನ್ಗೆ ಮಾತ್ರ ದೇವ್ರ ಕಂಡ್ರೆ ಆಯ್ತಿರ್ಲಿಲ್ಲ. ಆ ತಾಯಿ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಕೈಲೆಡ್ ಗಂಧದ ಕಡ್ಡಿ ಹಿಡ್ಕೊಂಡು ಮನೆಯಲ್ಲಿರೋ ಕಿಟಕಿ, ತಪ್ಲೆ, ಚೊಂಬು ಎಲಕ ಪೂಜೆ ಮಾಡೋಳು. ಇವನು ಮನಗುತ್ತಾವೆ ಬೈವ, ಮನೆಗೇನ್ ಬೆಂಕಿಂಕಿ ಹಾಕ್ಬಿಡಿ ಹಂಗಮ್ಮಿ ಅಂತ. ಅದ್ ಯಾಕಂಗಂದಿ ಸುಮ್ಮಿರಪ್ಪ, ದೇವ್ರ ಪೂಜೆ ಮಾಡ್ತಾವನಿ. ಯಾವ ದೇವ್ರಿಗೆ ಪೂಜೆ ಮಾಡೋದು ನೀನ್ ಕಲ್ ದೇವ್ರಿಗೆ, ನಿನ್ ಮನೆ ಪೋಡ್ತೊಳಗ ಅವನ ಆ ದೇವ್ರು ಒಂದು ಬೈತಿದ್ದ. ಅವನು ಎಲ್ಲ ಅವನೇ ಸುಮ್ಮಿರ್ ನಾನು ಪೂಜೆ ಮಾಡ್ತೀನಿ ಅಂತ. ಹೆಂಗೋ ಆಗ್ತಿತ್ತು. ಅವಳೊಂದೋಳು ದೇವ್ರ ಇರುತ್ಕ ನಾವು ಅಂತ. ಅವನನ್ವ ನಾ ಕೂಲಿ ಮಾಡ್ದೆ ಒಂದಿನ ಮನಿ ಕಬಿಡ್ತೀನಿ ನೋಡುವ, ಊಟ ಮಾಡಿಯ ನೀನು ಅನ್ನುವ. ಆದ್ರೂ ವೈರುಧ್ಯದ ನಡುವೆನು ಆ ಎಮ್ಮೆ ಗರ್ಭ ಧರಿಸಿತ್ತು, ತೆನೆ ಆಗಿತ್ತು. ಈ ಅಮ್ಮಂಗ್ ನಂಬಿಕೆ, ಹೆಂಗು ಡೈರಿಗೆ ಹಾಲು ಕರೆದು ಹಾಕ್ತೀನಿ, ಸಾಲ ತೀರ್ಸ್ಬೋದಲ್ಲ ಅಂತ ಯಾವ್ದೋ ಸ್ತ್ರೀಶಕ್ತಿ ಸಂಘದಲ್ಲಿ ಒಂದು 25,000 ಹಣ ಸಾಲ ತಗೊಂಡ್ಬಂದ್ಲು. ಟಿವಿ ಗಿವಿ ತಂದ್ರು, ಮನೆಗೆ ಮಿಕ್ಸಿ ಎಲ್ಲ ತಂದ್ರು ವಸ್ತು. ಎಮ್ಮೆ ಕರ ಆಗ್ತದೆ ಇನ್ನೊಂದು 8 ದಿವಸ ಕಾಯ್ಕೊಂಡ್ ಕೂತಾವಳಿ ಅಮ್ಮ. ಹಂಗೆ ಮಲ್ಕೊಂಡ್ಬಿಟ್ಟದೆ. ಗುಳು ಅಂತ ಅಳ್ತಿದ್ಲು. ಗಂಡ ಬಂದ, ಏನ್ ಹಿಂಗೆ ಅಂದ. ಅಯ್ಯೋ ನೋಡಿ ಎಮ್ಮೆಗೆ ಹುಷಾರಿಲ್ಲ, ಎಮ್ಮೆಗೆ ಹುಷಾರಿಲ್ಲ. ಏನಾಯ್ತು? ಹಿಡ್ಕೊಂಡು ಹೋಯ್ತಿದ್ದೆ, ಕಡ್ಡಾಕೋಕ್ ಹಿಂಗ ಆಗ್ಬಿಡ್ತು. ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಅಂತ ಮದ್ದೂರ್ಗೆ ಹೋದ. ಅವ್ರ ಅಲ್ಲೇ ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಬಾರಲ್ಲಿ ಕೂತ್ಬಿಟ್ಟವ್ರು ಡಾಕ್ಟ್ರು. ಡಾಕ್ಟ್ರೇ ಬನ್ನಿ ಒಂಚೂರು ಎಮ್ಮೆ ನೋಡ್ರಿ ಅಂದ. ಅವ್ರಂದ್ರು ಇನ್ನೂ ಅರ್ಧ ಬಾಟ್ಲದೇ ಇರು, ಆಮೇಲೆ ಬರ್ತೀನಿ ಅಂದ್ರು. ಅಯ್ಯೋ ಹಂಗನ್ಬೇಡಿ ಸ್ವಾಮಿ, ನಾವು ಬಡವರು, ಬನ್ನಿ ಅದೇಂಗ್ ಕೊಟ್ಟೋನು ಅಂದ. ಅವರು ಸ್ಕೂಟರ್ ಮೇಲೆ ಕಷ್ಟಪಟ್ಟು ಕುಣ್ಸ್ಕೊ ಬಂದ, ಅವನು ಕುಂತ್ಕನೇನಾರ ಅವನ್ ಬೇರೆ. ಸ್ಕೂಟ್ರಲ್ಲಿ ಇಳಿದ್ರಿ ಸ್ವಾಮಿ ಅಂದ್ರು. ಇಳಿದೇನ್ ಬೇಡ, ಸ್ವಲ್ಪ ಹಂಗೆ ತಿರ್ಕೋ ಅಂದ್ರು. ಓಹೋ, ಏನ್ ಹಿಂಗ್ ಮನ್ಗದೆ, ಯಾವ್ದೇ ಕಾರಣಕ್ಕೂ ಬದುಕುದಿಲ್ಲ ಇದು ಅಂದ. ಯೋ ಸ್ಕೂಟ್ರ್ ಇಳಿದ್ ನೋಡಯ ಅಂತ ಒಬ್ಬ. ಏನ್ ಸ್ಕೂಟ್ರ್ ಇಳಿ ಅಂತೀಯಲ್ಲ, ನನ್ನ ಸರ್ವಿಸಲ್ಲಿ ಇಂತ ಎಮ್ಮೆ 1000 ನೋಡಿ ನಾನು. ಬೆಳಿಗ್ಗೆ 4 ಗಂಟೆ ಹೊತ್ತಿಗೆ ಇದ್ಬಿಟ್ರೆ ನನ್ನ ಹೆಸರು ಬೇರೆ ಕಟ್ಟು ಅಂದ್ಬಿಟ್ಟು ಹೊಂಟೋದ ಅವನು. ಈ ಅಮ್ಮ ಅಂತೂ ಇನ್ನೂ ಜ್ವರಗಳಿಗೆ ಶುರುವಾದ್ಲು. ಅವನಂದ ಯಾಕೆ ಅಳ್ತಿ, ಸುಮ್ಮಿರೋ ಅಂದ. ಸುಮ್ನಿರು ಅಂತಿ ಕಣಪ್ಪ, 25,000 ಸಾಲ ಮಾಡಿವ್ನಿ, ಈಗ ನಾನೇನ್ ಮಾಡಾನೆ ಅಂದ ಅವನು. ಏನ್ ಮಾಡುದು, ಡಾಕ್ಟರ್ ದಿಕ್ಕಿಲ್ಲ ಅಂದ್ರೆ ದೇವ್ರೇ ದಿಕ್ಕು ಅಂದ್ಲ ಅವಳು. ಡಾಕ್ಟ್ರೇ ಸತ್ತೋಯ್ತದೆ ಅಂದ್ಬಿಟ್ಟು ಹೋಗೋರೆ, ದೇವ್ರ ಬೇರೆ ದಿಕ್ಕ ನಿನಗೆ ಅಂದ. ನನ್ನ ಮಾತು ಕೇಳು, ನಮ್ಮ ಮನೆ ದೇವ್ರ ತೃಪ್ತಿ ತಿಮ್ಮಪ್ಪ, ಅರಕೆ ಕಟ್ಕೊಬಿಡು, ಎಮ್ಮೆ ಉಳಿಕತ್ತದೆ ಅಂದ್ಲ ಅವಳು. ಇವನಂದ, ಡಾಕ್ಟ್ರೇ ಸತ್ತೋಯ್ತದೆ ಅಂದ್ಬಿಟ್ಟು ಹೋಗೋರೆ, ತಿಮ್ಮಪ್ಪ ಬದುಕ್ಸನ ಎಮ್ಮೆಯ, ಹೋಗಿ ಕೆಲಸ ನೋಡು ಅಂದ. ಅಮ್ಮೆ ನನ್ನ ಮಾತು ಕೇಳೋ, ಹೆಂಗಸ್ರು ಕಟ್ಕೋಕ್ಕಿಂತ ಗಂಡ್ಸ್ ಅರಕೆ ಕಟ್ಕೊಂಡ್ರೆ ದೇವ್ರಿಗೆ ಇಷ್ಟವಂತ ಕಟ್ಕೋ. ಅವನು ಯೋಚನೆ ಮಾಡ್ದ, ಒಳ್ಳೆ ಚಾನ್ಸ್ ಇವತ್ತು. ಹೆಡ್ತಿಗೆ ಹೇಳ್ದ, ನೋಡು ಅರಕೆ ಕಟ್ಕೋತೀನಿ, ಎಮ್ಮೆ ಬದುಕಿದ್ರೆ ದೇವ್ರು ಅವನೇ ಅಂತ, ಎಮ್ ಸತ್ತೋದ್ರೆ ದೇವ್ರಿಲ್ಲ ಅಂತ ನೀನ್ ಒಪ್ಕೋಬೇಕು. ಎಮ್ಮೆ ಬದುಕಿದ್ರೆ ನಾಳಕ್ಕಿಂದ ಸನಿಮಾತ್ಮಂಗ್ ಗುಡ್ಗೂ ಹೋಗು, ತಿಮ್ಮಪ್ಪನ್ನು ಮಾಡು. ಎಮ್ಮೆ ಸತ್ತೋದ್ರೆ ನಮ್ಮ ಮನೆಯೊಳಗೆ ಒಂದು ಫೋಟೋ ಮಡ್ಗು ಕೂಡುದು, ಎಲ್ಲ ಕಿತ್ ಬೀದಿಗೆ ಬಿಸಾಕ್ಬಿಡ್ತೀನಿ ಅಂತ. ಇಲ್ಲ ಕಟ್ಕೋ, ನೀನ್ ಹೇಳ್ದಂಗೆ ಆಲಿ ಅಂದ್ಲೋಳು. ಇವನು ಅರಕೆ ಕಟ್ತಾ ದೇವ್ರಿಗೆ. ತಿಮ್ಮಪ್ಪನ್ ಕೈ ಮುಗಿದ್ಬಿಟ್ಟ. ತಿಮ್ಮಪ್ಪ, ನಮ್ಮ ಮನೆ ದೇವ್ರೆ, ನನ್ನ ಜೀವಮಾನದಲ್ಲಿ ಮೊದಲ ಬಾರಿ ನಿನ್ ಕೈ ಮುಗಿತಾವನು. ನಮ್ಮ ಎಮ್ಗೂ ಸಲ್ದೆ ಮನಗದೆ. ಬೆಳಿಗ್ಗೆ ಹೊತ್ತಿಗೆ ಎಮ್ಮೆ ಹುಷಾರಾಗಿ ಎದ್ದು ನಿಂತ್ಕೊಬಿಟ್ರೆ, ಈ ಕರಾವ್ ಪೂರ್ತಿ ಕುಡ್ಕೊಂಡು ಸಾಲ ತೀರ್ಸ್ಕೊಂಡು ಮುಂದಿನ ಸತಿಗೆ ಎಮ್ಮೆ ತೆನೆ ಆದ್ರೆ ಎಮ್ಮೆ ದುಡ್ಡ ಪೂರ ತಂದು ನಿನ್ ಉಂಡಿಗೆ ಹಾಕ್ಬಿಡ್ತೀನಿ, ಕೆಪಾಸಿಟಿ ಇದ್ರೆ ಬದುಕ್ಸು ಅಂದ. ಅವಮ್ಮಂದ್ಲು, ಏನ್ ಜಗಳ ಕಾಯ್ತಿದ್ಯೋ ಅರಕೆ ಕಟ್ಕತಿದ್ಯೋ ಅಂದ. ಹೆಂಗ್ ಕಟ್ಕೊಂಡ್ರೆ ಏನ್ ತಿಮ್ಮಪ್ಪೇನ್ ಹಿಂಗೆ ಕೇಳು ಅಂತ ಹೇಳವನ. ಇದ್ರೆ ದೇವ್ರ ಬದುಕಿಸ್ತದ್ ಬಿಡು. ಹೋಗಿ ಮನಿ ಕಂಡ ರಗ್ಗೋಸ್ಕಂಗ್ ಹೊರ ನಿದ್ದೆ ಮಾಡ್ತಾವನೆ. ಇವಮ್ಮಂಗ್ ನಿದ್ ಬರಲ್ತು ಪಾಪ, ಏನಾಗೋಯ್ತು ಎಮ್ಮೆ ಅಂತ. 2-3 ಸಲ ಎದ್ದೆದ್ ಬಂದ್ ನೋಡ್ಲು, ಹಂಗೆ ಮನಗಿತ್ತು. 4:15 ಮೊಬೈಲ್ ಬ್ಯಾಟ್ರಿ ಹಾಕ ಬಂದು ನೋಡ್ತಾಳೆ, ಎಮ್ಮೆ ಕರ ಹಾಕ್ಬಿಟ್ಟು ಎದ್ದು ನಿಂತ್ಕೊಬಿಟ್ಟದೆ. ಅವಳು ಅಯ್ಯಯ್ಯೋ ಓಡ್ಬಾ 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 ಅನ್ಲು. ಸತ್ತೋಯ್ತಾ ಅಂದ. ಮನಕನಾಗ ಯಾಕೆ ಸತ್ತೋದ್ ನೋಡು ಹೆಂಗ್ ನಿಂತದೆ ಅಂದ. ಪರಗಿಲ್ಲ ಕಣಮ್ಮೆ, ತಿಮ್ಮಪ್ಪ ವೆಟರ್ನರಿ ಡಾಕ್ಟರ್ ಕೆಲಸನೂ ಮಾಡಾಕ್ಬಿಟ್ಟವನೆ. ಆಯ್ತು ಬಿಡು, ಅಚ್ಚು ಇನ್ನೆಡ್ಗೆ ಅನ್ಕಡ್ಡಿ ಅಂದ. ಏನೋ ಆಯ್ತು ಜೀವನ. ಆ ಡೈರಿಗೆ ಹಾಲು ಕರೆದು ಹಾಕ್ತಾರೆ. ಇವರ ದೃಷ್ಟಕ್ಕೆ ಸರ್ಕಾರದ ಪ್ರೋತ್ಸಾಹಧನ ಎಲ್ಲ ಬತ್ತು. 25,000 ಸಾಲ ತೀರ್ಸ್ಬೇಕಾದವಳು 40,000 ಸಂಪಾದನೆನೂ ಮಾಡ್ಬಿಟ್ಲವಮ್ಮ. ತಾನೇ ಆಯ್ತು, ಗರ್ಭ ಧರಿಸ್ತು. ರೋಡಲ್ಲಿ ಹೋಗೋರೆಲ್ಲ ಕೇಳ್ತಾರೆ, ಕೊಟ್ಟಿಯೇನ ಎಮ್ಮೆ ಅಂತಾರೆ. ಜೀವ ಹೋಯ್ತಾ ಕುಂತದ ಇವನಿಗೆ. ಎಷ್ಟು ಕೊಟ್ರು ದುಡ್ಡು ತಗೋ ಉಂಡಿಗೆ ಹಾಕ್ಬೇಕು. ಅವನು ಯಾರು ಅಂತಾನೆ, ನೋಡಪ್ಪ ಎಮ್ಮೆ ಚೆನ್ನಾಗದೆ, ನಿನ್ ವ್ಯಾಪಾರ ಏನ್ ಹೇಳಿಯೋ ನಂಗೆ ಗೊತ್ತಿಲ್ಲ, 60,000 ಕೊಡ್ತೀನಿ ಕೊಡು ಅಂತಾನೆ. ಅಯ್ಯೋ ಕಳ್ಳನ ಮಕ್ಳ, ಓಸದ್ 30,000 ಕೇಳ್ತಿದ್ರಲ್ಲಪ್ಪ. ನೀವು 60 ಕೊಟ್ರು ಉಂಡಿಗೆ ಹಾಕ್ಬೇಕು, 70 ಕೊಟ್ರು ಉಂಡಿಗೆ ಹಾಕ್ಬೇಕು. ಏನ್ ತಿಮ್ಮಪ್ಪ ಕೇಳೋಣ ಬಂದನ್ನ, ಅವ್ನ ಯಾವನ್ ಕೇಳೋಣ ಬಿಡು ಅಂತ ಇವ್ನು ತೆಪ್ಪಗೆ ಆಗ್ಬಿಟ್ಟವನೆ. ಹೋಗ್ನೇವಲ್ಲ. ಅವಮ್ಮ ಅಂತಾಳೆ, ನನ್ ಮಾತು ಕೇಳು, ಅರಕೆ ಕಟ್ಕೊಂಡಿದ್ದಿ, ಎಮ್ಮೆ ಮಾರ್ಬಿಟ್ಟು ತಗೊಂಡೋಗಿ ದೇವಸ್ಥಾನಕ್ಕೆ ಹಾಕ್ಬಿಟ್ ಬಾ ದುಡ್ಡ ಅಂತ. ಇವನ ಕೂತ್ಕೋ, ಈ ಸತಿ ಇರ್ಲಿ ಸುಮ್ಮಿರು, ಇನ್ನೊಂದ್ ಸತಿ ನೋಡ್ಕಮ್ಮ ಅಂದ.
ಅವಳಂದ್ಲು ಇವೆಲ್ಲ ಬೇಡ ಅವತಾರ ನೀನು. ನಮ್ ದೊಡ್ಡಪ್ಪನ ಮಗವ ದೊಡ್ಡ ಸಿಂಗರೇನು ಹಿಂಗೆ ಅರಕೆ ಕಟ್ಕೊಂಡು ತೀರ್ಸ್ತೇ ಹೋದ. ಒಂದ್ ದಿವಸ ಮಳವಳಿತಾವೈತ್ ಆಕ್ಸಿಡೆಂಟ್ ಆಗಿ 2 ಕಾಲು ಕಟ್ಟಾಗಿ ಹೋಗವೆ ಅಂದ್ಲು ಅವಳು. ಇವ್ ನನ್ನ ಕಾಲಿಗೆ ಗಾಯಸರ ತತ್ತಳಿ ಇವಳು. ಮಾರ್ತಿಂಬುಡ್ ನಾಳಕ್ಕೆ ಮಾಣೆಗೆದ್ದ, ಎಮ್ಮೆ ಹಿಡ್ಕೊಂಡು ಹೊರಟ. ಬಹಳ ಬುದ್ಧಿವಂತ. ಮಲ್ಲೊಂದು ಕೋಳಿ ಹುಂಜ ಇತ್ತು, ಅದನ್ನು ಹಿಡ್ಕೊಂಡು ಹೋದ ಸಂತಿಗೆ. 2 ಕಟ್ಟಾಕ್ಬಿಟ್ಟು ಕುಂತವನೆ. ಯಾರೋ ಬಂದ್ರು, ಎಮ್ಮೆ ಮಾರ್ತೀನಪ್ಪ ಅಂದ್ರು. ಮಾರ್ತೀನಿ ಅಂದ. ವ್ಯಾಪಾರ ಹೇಳು ಅಂದ್ರು. ವ್ಯಾಪಾರ ಹೇಳಕ್ ಮೊದ್ಲೇ ಒಂದು ಕಂಡೀಷನ್ ಅಂದ. ಏನು ಅಂದ್ರು. ಎಮ್ಮೆ ತಗೊಂಡ್ಮೇಲೆ ಕೋಳಿ ಹುಂಜ ತಗಲೇಬೇಕು ಅಂದ. ಯಾಕೆ ಅಂದ್ರು. ಹಂಗೆ ನಾವು ನಮ್ಮ ವಂಶದಲ್ಲಿ ಯಾವ್ದು ಒಂಟಿ ಕೊಡುದಿಲ್ಲ ಸ್ವಾಮಿ, ಜೋಡಿಯೇ ನಮ್ಮ ತಾತನ ಕಾಲದಿಂದ ವ್ಯಾಪಾರ. ಇನ್ನೊಂದು ಎಮ್ಮಿಲ್ವಲ್ಲ, ಅದಕ್ಕೆ ಕೋಳಿ ಹುಂಜ ಹಿಡ್ಕೊ ಬಂದಿವನೇ ಅಂದ. ಆಯ್ತು ವ್ಯಾಪಾರ ಹೇಳು ಅಂದ್ರು. ವ್ಯಾಪಾರನು ಒಂದೇ ಕಂಡೀಷನ್ನು, 2 ಒಟ್ಟಿಗೆ ಕೊಡುದು, ಬೇರೆ ಬೇರೆ ಕೊಡುದಿಲ್ಲ ನಾನು. ಕೋಳಿ ಹುಂಜು 60,000, ಎಮ್ಗೆ 500 ಅಂದ. ಅವನಂದ, ಅಯ್ಯೋ ನಿಂಗೆ ತಲೆ ಕೆಟ್ಟೋಗಿದ್ದು ಹೆಂಗಪ್ಪ ಅಂದ. ನಂಗೆ ತಲೆ ಕೆಟ್ಟೋ ರಿಪೇರಿ ಮಾಡಿಸ್ಕೊಂಡಿದ್ದ ನಿನ್ನ, ನಾನು ಬೇಕಾದ್ರೆ ತಗೋ ಬೇಡದಾರ ಹೋಗು ಅಂದ. ಅಯ್ಯೋ ಯಾರ ಕೋಳಿ ಹುಂಜು 60,000 ಕೊಟ್ಟಾರ ಅಂದ. ಎಮ್ಮೆ 500 ಕೊಡ್ತಿಲ್ವಾ ನಾನು ಅಂದ ಅವನು. ಅವನ್ಯಾರು ಅಂದ, ಇದು ಒಳ್ಳೆ ನ್ಯಾಯವೇ. 2 ತಗೋಬಿಡ್ಲ ಆಯ್ತಲ್ಲ, ಅದಕ್ಕೆ ಅನ್ಲ. ಎಮ್ಮೆ 60,000 ಬಾಳ್ತದೆ, ಕೋಳಿ ಹುಂಜು 500 ಬಾಳ್ತದೆ. ಅವನ್ ಹೆಂಗಾರ ಮಾತಾಡ್ಲಿ, ನಮಗೆ ಯಾಕೆ, 2 ಹಿಡ್ಕೊಬಿಡು ಅಂದ. ಆಯ್ತು ಕೊಡಪ್ಪ, 60,500 ಕೊಡ್ತೀವಿ, 2 ಕೊಟ್ಬಿಡು ಅಂದ್ರು. ಒಟ್ಟಿಗೆ ಕೊಡ್ಬೇಡಿ ದುಡ್ಡ, ಬೇರೆ ಬೇರೆ ಒಟ್ಟಿಗೆ ಕೊಡ್ಬೇಡಿ ದುಡ್ಡ, ಬೇರೆ ಬೇರೆ ಕೊಡ್ರಪ್ಪ, ದೇವ್ರ ದುಡ್ಡು ಅದು ಅಂದ. ಮೊದ್ಲು ಕೋಳಿ ಹುಂಜದ್ ಕೊಟ್ಬಿಟ್ಟು 50,000 ಅಂತ ಈ ಚಡಿ ಜಾಬ್ ಮಾಡಿಕೊಬಿಟ್ಟ. ಎಮ್ಮೆ ದುಡ್ಡು ಮಾತ್ರ ಎಲ್ಲಡಕೆ ಮೇಲೆ ಮಾಡ್ಬಿಟ್ಟು ಕೊಡಪ್ಪ ಅಂದ. ಆಯ್ತು ಅಂತ ಅವ್ನು ಎಲ್ಲಡಕೆ ಬರೇ ತಂದ. ತಗೋ ಎಮ್ಮೆ ದುಡ್ಡು ಅಂದ. ಹೊಸಿ ಜೋರಾಗಿ ಹೇಳು, ತಿಮ್ಮಪ್ಪನ್ ಕೇಳಿಸ್ಬೇಕು ಅಂದ. ಎಮ್ಮೆ ದುಡ್ಡು 500 ಅಂದ. ಕೇಳಿಸ್ಕೋ ತಿಮ್ಮಪ್ಪ ಅಂದ ಅವನು. ತಿಮ್ಮಪ್ಪ ಕಾಯ್ಕ ಕೂತವನ್, ಎಮ್ಮೆ ದುಡ್ಡು ಬರ್ತದೆ ಇವತ್ತು ಅಂತ.